ನಮಸ್ತೆ ನಾಗರಿಕರೇ ಅಥವಾ ಗೆಳೆಯರೇ ಗೆಳತಿಯರೇ ಸಿಟಿಸನ್ಸ್ ಏನಾದರೂ ಅನ್ಕೊಳ್ಳಿ. ಬಟ್ ಎಲ್ಲರೂ ನಾನು ನಿಮ್ಮಲ್ಲಿ ಒಬ್ಬನೇ. ಸೊ ನಮ್ಮನ್ನೆಲ್ಲ ಕೂಡ ಫೈನಾನ್ಷಿಯಲಿ ಒಂದು ವಿಷಯ ಬಂದು ತುಂಬ ನಾವೆಲ್ಲರೂ ಕೂಡ ಮಾಡೋದು ಹೊಟ್ಟೆಗಾಗಿ, ಒಂದು ಗೇಣು ಬಟ್ಟೆಗಾಗಿ ಅನ್ನೋದು ಸಿಂಪಲ್ಲಾಗಿ ಹೇಳುವಂಥ ಮಾತು. ಸೊ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಏನು ಬೇಕಾದ್ರೂ ಮಾಡ್ತಾರೆ. ಸೊ ಈಗ ನಡೀತಾ ಇರೋ ಕೆಲವೊಂದು ವಿಷಯಗಳನ್ನು ನಾವು ಕರೆಂಟ್ಲಿ ನಡೀತಾ ಇರುವಂಥ ವಿಷಯಗಳನ್ನ ತಗೊಂಡ್ರೆ, ಸೊ ಪ್ರತಿಯೊಬ್ಬರು ಕೂಡ ಅಂದರೆ ಇಂಡಿಯಾ ಕೆಲವೊಂದು ವ್ಯೂಸಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಿದೆ ಅನಿಸುತ್ತೆ. ಬಟ್ ಅದೇ ಥರ ಒಬ್ಬ ತಲೆ ಅಂದರೆ ಮೀನ್ಸ್ ತಲಾದಾಯ ಅಥವಾ ಇಲ್ಲಾಂದರೆ ಸಾಲ ಒಬ್ಬನ ಪರ್ ಹೆಡ್ ಅಥವಾ ಒಬ್ಬನ ತಲೆ ಮೇಲೆ ಎಷ್ಟು ಸಾಲ ಇದೆ ಅಂತ ಯೋಚನೆ ಮಾಡಿದಾಗ ರಿಪೋರ್ಟ್ ಡಾಟಾ ಬೇರೆ ಹೇಳುತ್ತೆ. ಸೊ ಎಲ್ಲಿ ಏನೋ ಲೋಪ ಇದೆಯಲ್ಲ, ಆ ಲೋಪ ಎಲ್ಲಿ ಸರಿ ಮಾಡ್ಕೊಳ್ಳೋದು, ಆ ಲೋಪ ಅಥವಾ ಹೇಳೋದನ್ನು ಯಾರು ಹೇಳ್ತಿದ್ದಾರೆ. ಬಟ್ ಕೆಲವೊಂದು ಬಜೆಟ್ಗಳಲ್ಲಾಗಲಿ ಅಥವಾ ವಿಧಾನಸೌಧ ಅಥವಾ ಯಾವುದೋ ಒಂದು ನಮ್ಮ ರಾಜ್ಯಸಭಾ ಲೋಕಸಭೆ ಎಲ್ಲ ಕಡೆ ಕೂಡ ಇಶ್ಯೂಗಳನ್ನ ಡಿಸ್ಕಷನ್ ಮಾಡ್ತಿದ್ದಾರೆ. ಪೀಪಲ್ಸ್ಗೆ ವಿಷಯಗಳು ಆ ಲೆವೆಲ್ ಕನೆಕ್ಟ್ ಆಗ್ತಾ ಇಲ್ಲ ಅಂದರೆ ಏನು ಕನೆಕ್ಟ್ ಆಗ್ತಿಲ್ಲ ವಿಚಾರಗಳು. ಸೊ ಇಷ್ಟು ಸೌಲಭ್ಯಗಳು ಸ್ಕೀಮ್ಸ್ಗಳು ಏನಿದೆ ಅದೆಲ್ಲ ಕೂಡ ಕೆಲವೊಂದು ಅಷ್ಟು ವರ್ಗಗಳಿಗೆ ಮಾತ್ರನೇ ಅದು ಸ್ಕೀಮ್ಸ್ ಆಗಲಿ ಒಂದಷ್ಟು ಸೌಲಭ್ಯಗಳಾಗಲಿ ಅವ್ರಿಗೆ ಮಾತ್ರ ಸಿಗ್ತಿದೆ. ಅವ್ರು ಏನು ಮಾಡ್ತಿದ್ದಾರೆ, ಆ ಸ್ಕೀಮ್ಸ್ ತೊಗೊಂಡು ಅದಕ್ಕೊಂದು ಪರ್ಸೆಂಟೇಜ್ ಇಟ್ಕೊಂಡು ಅದರ ಪ್ರಾಡಕ್ಟ್ ಸೆಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ಗೌರ್ಮೆಂಟ್ ಆಫೀಸರ್ಸ್. ಸೊ ಯಾವ ರೀತಿ ಯೋಚನೆಗಳು ಮಾಡ್ತಾ ಇದ್ದಾರೆ ಜನ, ಮೀನ್ಸ್ ಅಧಿಕಾರಿಗಳು ಅಥವಾ ಸರ್ಕಾರ ಏನು ಮಾಡ್ತಾ ಇದ್ದಾರೆ, ಇದೆಲ್ಲ ನಮ್ಗೆ ಗೊತ್ತಿದ್ರು ಕೂಡ ನಾವು ಏನು ಮಾಡೋಕ್ಕಾಗ್ತಿಲ್ಲ. ನಾವು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ, ನಮ್ಗೆ ತಪ್ಪೇ ಆಗ್ತಿಲ್ಲ ಅಂತಲ್ಲ. ಬಟ್ ಇದನ್ನೆಲ್ಲ ಕೇಳಲಿಕ್ಕೆ ನಮ್ಮಲ್ಲೇ ಒಗ್ಗಟ್ಟಿನಲ್ಲಿ ಯಾಕಿಲ್ಲ ನಾವು, ಅಥವಾ ನಮ್ಮದ ಆ ದಿನದ ಆ ಚಟುವಟಿಕೆಗೆ ನಾವು ಸೀಮಿತ ಆಗಿಬಿಡ್ತಾ ಇದ್ದೀವಿ. ಬೆಳಗ್ಗೆ ಹೋಗ್ತೀವಿ, ಕೆಲಸಕ್ಕೆ ಸಂಜೆ ಬರ್ತೀವಿ, ಒಬ್ಬ ಆಫೀಸ್ ಹೋಗೋಣ ಅಂದರೆ ಇಲ್ಲ ಒಬ್ಬ ಬಿಸ್ನೆಸ್ ಮಾಡ್ತೇನೆ, ಅವನ ಒಂದು ಪ್ರಾಡಕ್ಟ್ ಬಗ್ಗೆ ಸೆಲ್ ಹೋಗ್ರು ಲಾಭನೋ ಅನ್ನೋದು ನೋಡ್ತಾನೆ ಇರ್ತಾರೆ. ಬೇರೆ ಏನು ಹೊಸದಾಗಿ ಅವರು ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ನಮ್ಮ ಈ ಒಂದು ವಿಚಾರವಾಗಿ, ಏನಕ್ಕೆ ಕೊಡ್ತಾ ಇಲ್ಲ? ಕ್ವಶನ್ ಮಾರ್ಕ್. ಫೈನಲಿ ಎಲ್ಲೋ ಒಂದು ಕ್ವಶನ್ ಮಾರ್ಕ್. ಇವತ್ತು ನಿಮಗೆ ಕೋಲ್ಕತ್ತಾದಲ್ಲೆಲ್ಲ ನಡೆಯೋ ಥರ ವಿಷಯ ಅಥವಾ ಆ ನ್ಯೂಸ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ನಾನು ಮತ್ತೆ ಏನು ಹೇಳಲಿಕ್ಕೆ ನಾಚಿಕೆ ಆಗಿದೆ. ಬಟ್ ನಿಮ್ಗೆ ಗೊತ್ತಿದೆಯಲ್ಲ ಅದ್ರ ಬಗ್ಗೆ ಬಿಡಿ. ಸೊ ಈ ವಿಚಾರಗಳನ್ನ ನಾಗರಿಕರು ಏನು ಮಾಡ್ತಾ ಇದ್ದಾರೆ, ಮೀನ್ಸ್ ಈಗ ನಮ್ಮ ದೇಶದ ಬಗ್ಗೆ ಬೇರೆ ಹೊರ ದೇಶದಲ್ಲಿರುವಂಥ ಪ್ರಜೆಗಳು ಅಥವಾ ಸಿಟಿಸನ್ಸ್ಗೆ ಏನು ಅನಿಸ್ತಿದೆ ಒಪಿನಿಯನ್ಸ್. ಸೊ ನಮ್ಮ ದೇಶ ಎಲ್ಲಿ ಹೋಗ್ತಾ ಇದೆ, ಎಸ್ಪೆಷಲಿ ಈ ವಿಚಾರದಲ್ಲಿ ನೋಡ್ತಾ ಇರೋದಾದರೆ ಎಲ್ಲಿ ಹೋಗ್ತಾ ಇದೆ ನಮ್ಮ ದೇಶ. ನಮ್ಮ ದೇಶ ಎಲ್ಲಿ ಹೋಗ್ತಾ ಇದೆ, ಅವರು ಥಿಂಕ್ ಮಾಡೋದು ನಮ್ಮ ದೇಶ ಇಷ್ಟು ಅನ್ಸೇಫ್ ಆ ಹ್ಯೂಮನ್ಸ್ಗೆ ಅನ್ನೋದು ಎಷ್ಟು ಹೆಂಗೆ ಥಿಂಕ್ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ. ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಇದರಲ್ಲಿ, ಜನ ಈಗ ದೆಹಲಿ ಆಗಿದ್ದಂಥ ಹಿಂದೆ ನಿರ್ಭಯ ಒಂದು ಇದಾಗಿತ್ತು. ಸೊ ಅಷ್ಟು ಕಾನೂನು ಎಷ್ಟು ಎಲ್ಲ ಒಂದು ರೀತಿ ತಂದರೂ ಕೂಡ ಜನಕ್ಕೆ ಮೈಂಡ್ ಸೆಟ್ಟು ಅಥವಾ ಕೆಲವಷ್ಟು ಜನ ಮಾತ್ರ, ನಾಟ್ ಎವ್ರಿ ಒನ್ ಅಥವಾ ಎಲ್ರಿಗೂ ನಡೀತಾ ಇಲ್ಲ, ಕೆಲವೊಂದಷ್ಟು ಜನ ಏನಕ್ಕೆ ಇನ್ನೂ ಅದೇ ಒಂದು ಮೈಂಡ್ ಸೆಟ್ಟಲ್ಲಿದ್ದಾರೆ. ಆ ಒಂದು ಮೈಂಡ್ ಸೆಟ್ಟಲ್ಲೇ ಯಾಕೆ ಆ ದೃಷ್ಟಿಕೋನದಲ್ಲಿ ನೋಡ್ತಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ವಿಚಾರಗಳನ್ನು ಈಗ ಅವ್ರು ಹೇಳಿದ್ರೆ ಬೈದು ಇದೆಲ್ಲ ಒಂದು ನಾನ್ಸೆನ್ಸ್ ಅನ್ಸುತ್ತೆ. ಹೇಳ್ತಲ್ಲ ಅವ್ರ ಮನೆಗಳಲ್ಲಿರುವ ಅಕ್ಕ ತಂಗಿ ಆ ಥರ ಎಲ್ಲ, ಇದೆಲ್ಲ ಒಂದು ಸೆಂಟಿಮೆಂಟ್ ವಿಷಯ. ಸೊ ಆ ಥರ ಯೋಚನೆ ಮಾಡೋಕ್ಕಿಂತ ಪ್ರಾಕ್ಟಿಕಲ್ ಆಗಿ ಯಾಕೆ ಥಿಂಕ್ ಮಾಡ್ತಾ ಇಲ್ಲ? ಆ ಥರ ಇದ್ದಾಗ ಈಗ ಮೊನ್ನೆ ರೀಸೆಂಟಾಗಿ ಕೂಡ ಮಹಾರಾಷ್ಟ್ರದಲ್ಲಿ ಒಬ್ಬರು ರೆಡ್ ಲೈಟ್ ಏರಿಯಾದಲ್ಲಿರೋ ಒಬ್ಬರು ಮಹಿಳೆ ಹೇಳ್ತಾ ಇದ್ರು, ನಿಮ್ಗೆ ಅಷ್ಟೊಂದು ದಾಹ ಅನ್ನಿಸೋದಾದರೆ ದಯವಿಟ್ಟು ಬನ್ನಿ ನಮ್ಮ ಹತ್ರ ಫ್ರೀ ಆಫ್ ಕಾಸ್ಟಾಗಿ ಅನ್ನೋ ಥರ ಒಂದು ಮಾತು ಹೇಳ್ತಾ ಇದ್ರು. ಅಂದರೆ ಈ ಥರ ಹೇಳ್ತಿದ್ದಾರೆ ಅಂದಾಗ ಹೇಳ್ತಾ ಇರೋದು ವಿಷಯಗಳನ್ನ ಎಷ್ಟು ಮನಸ್ಸು ಜನ ಎಷ್ಟು ಬೇಜಾರಾಗಿದ್ದಾರೆ ಅದು ವಿಷಯ ಆಗುತ್ತೆ. ಇಲ್ಲಿ ಜನ ಮೆಚೂರಿಟಿ ಆಗಬೇಕು. ಈ ವಿಚಾರಗಳನ್ನ ಪದೇ ಪದೇ ಒಂದು ತಪ್ಪುಗಳನ್ನು ಮಾಡಿದ್ದಾರೆ ಅಂದಾಗ ಅದಕ್ಕೆ ಕಾನೂನು ಸುವ್ಯವಸ್ಥೆನೋ ಅಥವಾ ಜನರ ಒಂದು ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇಲ್ಲ ಅಂದರೆ ಇನ್ನೂ ಯಾವ ಲೆವೆಲ್ಗೆ ಚೇಂಜ್ ಮಾಡಬೇಕು ಹೇಳ್ತಾ ಇರೋದು. ಸೊ ಅದು ನನಗೆ ನಿಮ್ಮ ಕೇಳ್ತಾ ಇರೋದು ಯಾವ ರೇಂಜಿಗೆ ಚೇಂಜ್ ಮಾಡಬೇಕು. ಬಟ್ ನೀವು ಗೊತ್ತು, ನನಗೆ ಕಮೆಂಟ್ಸ್ ಹಾಕ್ತೀರಾ, ಒಬ್ಬರು ಸಾಯಿಸ್ಕೊಡ್ಬೇಕು, ಒಬ್ಬರು ಒಂದು ಇದು ಮಾಡಬೇಕು, ಇಲ್ಲಾಂದರೆ ತಗೊಂಡೋಗಿ ಕಾನೂನು ಮುಖಾಂತರ ಶಿಕ್ಷೆ ಕೊಡಬೇಕು, ಇಲ್ಲಾಂದರೆ
ಕೆಲವೊಂದಷ್ಟು ಜನ ಇರ್ತಾರೆ ಅದೇ ಕ್ಯಾಟಗರಿಯವರು, ಬಿಡಿ ಕ್ಷಮಿಸ್ಬಿಡಿ ಒಂದ್ಸರಿ ಅದೆಲ್ಲ ಈಗ ಕ್ಷಮಿಸೋ ಗುಣನೂ ಅಲ್ಲ. ಶಿಕ್ಷೆ ಕೊಟ್ಟರೆ ಈ ಒಂದು ಶಿಕ್ಷೆ ಕೊಟ್ಟು ಈಚೆ ಬಂದ್ಬಿಟ್ರೆ ತುಂಬ ಜನ ನೋಡಿದ್ದೀವಿ, ಈಚೆ ಬಂದಿದ್ದಾರೆ. ಸೊ ಈ ಥರ ಹೇಳಕ್ಕೆ ಬರ್ತಾ ಇರೋ ವಿಚಾರ ಏನು ಯಾವುದು ಏನು ಎಲ್ಲ ನಿಲ್ತಾ ಇದೆ ನಮ್ಮ ದೇಶ, ಅಥವಾ ನಮ್ಮ ಈ ಕಾನೂನು ವ್ಯವಸ್ಥೆ ಅಷ್ಟೊಂದು ವೀಕ್ ಆಗಿದೆಯಾ ಈ ವಿಚಾರದಲ್ಲಿ. ಈ ಥರ ನಡೀತಿರೋದಕ್ಕೆ ಈ ಥರ ಸ್ವತಂತ್ರವಾಗಿ ಸ್ವತಂತ್ರ ಬಂದಿರೋದು ಈ ವಿಚಾರಕ್ಕೆ ಹಾಗಾದರೆ ಈ ಥರ ವಿಚಾರಗಳನ್ನ ಮಾಡಲಿಕ್ಕೆ ಇದು ಮಾಡ್ತಾ ಇರೋದಕ್ಕೆ ಸ್ವತಂತ್ರ ಕೊಟ್ಟಿರೋದು ನಮಗೆ, ಅಥವಾ ಅಷ್ಟು ಟೈಟ್ ಮಾಡಲಿಕ್ಕೆ ಬೇರೆ ದೇಶಗಳ ಥರ ಫುಲ್ ಟೈಟ್ ಮಾಡಿದ್ರೆ ನಿಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ನಾಗರಿಕರಲ್ಲಿ. ಸೊ ಇಷ್ಟು ಚೆನ್ನಾಗಿರೋ ಒಳ್ಳೆಯ ದೇಶದಲ್ಲಿ ಇಂಥ ಸುವ್ಯವಸ್ಥೆನ ನಾವು ಯಾಕೆ ಈ ಥರ ಕಾಪಾಡ್ಕೊಳಕ್ಕಾಗ್ತಾ ಇಲ್ಲ, ಬೇರೆ ರೀತಿ ನಾವು ತೊಗೊಂಡು ಹೋಗ್ತಾ ಇದ್ದೀವಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅನಿಸುತ್ತೆ. ಈಗ ನಡೀತಾ ಇರೋಂಥ ಈಗ ಸಿದ್ದರಾಮಯ್ಯ ಅವ್ರದ್ದು ಅಥವಾ ಏನು ಅವರ ವೈಫ್ ಅವ್ರದ್ದು ಒಂದು ಮೂಢ ಹಗರಣ ನಡೀತಾ ಇದೆ. ಸೊ ಈ ವಿಚಾರ ಸಿಂಪಲಾಗಿ ಗೊತ್ತಾಗುತ್ತೆ. ಎಂಥ ಒಬ್ಬ ಏನೋ ಓದಿಲ್ದಿರೋನು ಕೂಡ ನ್ಯೂಸ್ ಕೇಳ್ತಿದ್ದಾಗೆ ಅವ್ನಿಗೆ ಗೊತ್ತಾಗುತ್ತೆ ವಿಚಾರ ಇದು ಹೌದು ಏನೋ ತಪ್ಪಾಗಿದೆ ಅಂತ. ಸೊ ಅದು ಎಸ್ಪೆಷಲಿ ಎಲ್ಲ ಕೂಡ ಅವರು ಎಷ್ಟು ಮೀಡಿಯಾದವರು ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಮೀಡಿಯಾದವರು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದರೆ ಅವರ ಅಧಿಕಾರ ಅವಧಿಗಳಲ್ಲೇ ಆಲ್ಮೋಸ್ಟ್ ಎಲ್ಲ ಕೂಡ ಚೇಂಜಸ್ ನಡೆದಿದೆ. ಒಂದು ಏನು ಆಗಬೇಕು ಈ ಭ್ರಷ್ಟಾಚಾರ ಎಲ್ಲ ಕೂಡ ಆಗಿದೆ ಅನ್ನೋದು. ಬಟ್ ಆದರೂ ಕೂಡ ನೋಡಿ ಇವತ್ತೆಲ್ಲ ವಿಚಾರ ನಾಳೆ ಖಂಡಿತ ಮುಚ್ಚೋಗ್ಬಿಡುತ್ತೆ. ಯಾವ ಥರ ನೋಡಿ ನಿರ್ಭಯ ಕೇಸ್ ನೋಡಿ ಜನ ಮರೆತುಬಿಟ್ರು. ಮೊನ್ನೆ ಕೋಲ್ಕತ್ತಾದಲ್ಲಿ ನಡೀತಾ ಇರೋ ವಿಚಾರ ಅಷ್ಟೇ, ಇದು ಸ್ವಲ್ಪ ದಿನ ಅದು ಮರ್ತೋಗ್ಬಿಡೋದಾರೆ. ಈ ಮೊನ್ನೆ ಪ್ರಜ್ವಲ್ ರೇವಣ್ಣಂದಾಯಿತು. ಸೊ ಹೀಗೆ ಜನ ಏನಾಗ್ತಿದ್ದಾರೆ ಅಂದರೆ ಆ ಟೈಮ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಥರ ಯೋಚನೆ ಮಾಡ್ತಿದ್ದಾರೆ, ಅದನ್ನು ಆಮೇಲೆ ಅದನ್ನು ಮರ್ತೇ ಬಿಡ್ತಿದ್ದಾರೆ. ಬಟ್ ನೆಕ್ಸ್ಟ್ ಬೇರೆ ಹೊಸ ಒಂದು ವಿಷಯಗಳಿಗೆ, ಹೊಸ ಒಂದು ಇಶ್ಯೂಗಳಿಗೆ ಅಥವಾ ಹೊಸ ಏನೋ ಒಂದು ಇದಕ್ಕೆ ಮತ್ತೆ ಅಟ್ರಾಕ್ಟ್ ಆಗ್ತಿದ್ದಾರೆ. ಪ್ರತಿದಿನ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಷ್ಟೇ ಹೊರತು ಇಲ್ಲಿ ಒಬ್ಬರು ಚೇಂಜಸ್ ಆಗ್ತಿಲ್ಲ, ಎಲ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅನ್ನಿಸ್ತಿದೆ. ಸೊ ಈ ಥರ ಹೋಗ್ತಾ ಇದೆ ಜನರ ಬದುಕು ಅಥವಾ ಈ ವ್ಯವಸ್ಥೆ ಅನ್ನೋದು. ಎಲ್ಲಿಗೆ ನಿಲ್ಲುತ್ತಾ ಇದೆ, ನಮಗೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ವಿಚಾರಗಳು. ಫೈನಲಿ ಒಂದು ಸ್ಟ್ಯಾಬಲ್ ಆಗಿ ಮತ್ತೆ ರಿಪೀಟ್ ಆಗುವಂಥದ್ದೇ ಆಗುವಂಥದ್ದು ವಿಷಯಗಳು. ಈಗ ಮೊನ್ನೆ ತುಂಗಭದ್ರಾ ಜಲಾಶಯದ ಒಂದು 19ನೇ ಗೇಟು ಹೊಡೆದೋಯ್ತು ಅಂದ್ಬಿಟ್ಟು ಒಂದು ಇಶ್ಯೂ ಆಯಿತು. ಸೊ ಇಲ್ಲಿನ ಈಸಿಯಾಗಿ ಗೊತ್ತಾಗುತ್ತೆ ಪ್ರತಿಯೊಬ್ಬ ನಾಗರಿಕನಿಗೂ ಏನೋ ಒಂದು ಎಲ್ಲೋ ಒಂದು ಕಡೆ ಲೋಪ ಉಂಟಾಗಿದೆ ಅಂತ. ಬಟ್ ಇದು ಅಧಿಕಾರಿಗಳಿಗೆ ಎಲ್ಲಿ ಲೋಪ ಉಂಟಾಗಿದೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಆದರೂ ಕೂಡ ಅವ್ರು ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ, ಅವ್ರಿಗೆಲ್ಲರಿಗೂ ಹಸಿವು ಇಡುವ ಅಥವಾ ಹೊಟ್ಟೆ ತುಂಬಿದೆಯಾ? ಅಧಿಕಾರಿಗಳು ಅಂತಲ್ಲ, ಅದು ಯಾರು ರೆಸ್ಪಾನ್ಸಿಬಲ್? ಕೊನೆಗೆ ಎಲ್ಲರೂ ಹೇಳೋದು ಸರ್ಕಾರ ಅಂತ. ಯಾವ್ಯಾವುದು ಇಶ್ಯೂಗಳು ಬರುತ್ತೆ ಆ ಟೈಮ್ಗೆ ಆ ಸರ್ಕಾರನ ನಿಲ್ಲಿಸೋದು ಈಸಿ ಆಗುತ್ತೆ. ಬಟ್ ಈ ವಿಚಾರಗಳನ್ನು ಅಲ್ಲಿನ ಜನ ಅಥವಾ ತುಂಗಭದ್ರಾ ಜಲಾಶಯದ ನಿಯರ್ ಇರುವಂಥ ಹಳ್ಳಿಗಳ ಅಥವಾ ಅವರ ಜವಾಬ್ದಾರಿನ ಅಥವಾ ಇದನ್ನು ಚೆಕ್ ಮಾಡಲಿಕ್ಕೆ ನಮಗೇನು ಪ್ರತಿದಿನ ಇದಿರುತ್ತೆ, ಅದಕ್ಕೆ ಅಂತ ನಾವು ಅದೇ ಜನನೇ ಸೆಲೆಕ್ಟ್ ಮಾಡಿರುವಂಥ ಶಾಸಕರ ಅಥವಾ ಅಧಿಕಾರಿಗಳು ಲಂಚ ತಗೊಂಡು ಅಥವಾ ತಗೋತಾರೋ ಬಿಡ್ತಾರೋ ಅದು ಬೇಡ ನಮಗೆ, ಸಾರಿ. ಬಟ್ ಆ ಒಂದು ಬೇಜವಾಬ್ದಾರಿ ಅಷ್ಟು ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ವಿಧಾನಸೌಧದಲ್ಲಿ ಮೇಲೆ ಹಾಕಿದ್ದಾರೆ, ಏನೋ ಹೆಬ್ಬಾಗಿಲಲ್ಲಿ. ಬಟ್ ಅದರೆಲ್ಲ ಒಂದು ಬರೀ ವರ್ಡ್ಸ, ಬರೀ ಪದಗಳ ಅಷ್ಟೇ ಅಲ್ಲ. ಸೊ ಏನಕ್ಕೆ ಅವರು ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ತಗೋತಾ ಇಲ್ಲ? ಎಲ್ಲಿ ನಡೀತಾ ಇದೆ ಸಮಸ್ಯೆಗಳು? ಸೊ ಅದನ್ನೆಲ್ಲ ಗೊತ್ತಿದ್ರೂ ಕೂಡ ಯಾಕೆ ಕೆಲವರು ತಿದ್ಕೋತಾ ಇಲ್ಲ? ನಮ್ಗೆ ಅದು ಅರ್ಥ ಆಗಬೇಕು. ಸಾಮಾನ್ಯ ಜನನಾಗಿ, ಒಬ್ಬ ಸಾಮಾನ್ಯ ಪ್ರಜೆ ಆಗಿ ನಾನು ಈ ಕ್ವಶನ್ನ ಕೇಳ್ತಾ ಇದ್ದೀನಿ ಮತ್ತೊಮ್ಮೆ.